ಅದಕ್ಕೆ ಮತ್ತೆ ಕೇಳಿದ್ದು ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಸಬ್ಸಿಡಿಗೆ ಅಪ್ಲೈ ಮಾಡಬಹುದು. ಗಾಡಿ ತಗೊಂಡ್ಮೇಲೆ ಮಾಡ್ಕೊಳಕ್ಕಾಗಲ್ಲ. ಮತ್ತು ನೀವು ಹೊಸದಾಗಿರ್ಬೇಕು. ಇದಕ್ಕೆ ಚಿಕ್ಕ ರೋಟ್ರಿ ಇದೆ, ಅದಕ್ಕೆ ಆಮೇಲೆ ಒಂದು ನೇಗ್ಲಿದೆ ಚಿಕ್ಕದಕ್ಕೆ, 5 ನೇಗ್ಲಿದೆ. ಅದು ಬಿಟ್ರೆ ದೊಡ್ಡದು ಒಂದು ಇದಿದೆ, ಲೆವೆಲರ್ ಇದೆ. ಅದು ದೊಡ್ಡ ಟ್ರಾಕ್ಟರ್ ಬಳಸ್ತೀವಿ. ನಮ್ದು ಇನ್ನೊಂದು ದೊಡ್ಡ ಟ್ರಾಕ್ಟರ್ ಇದೆ, ಇನ್ನೊಂದು ಕಲ್ಟಿವೇಟರ್ ಇದೆ. ಅದು ಬಿಟ್ರೆ 5 ನೇಗ್ಲಿದೆ ಅಷ್ಟೇ, ಅದು ದೊಡ್ಡದು. ಇನ್ನು ದೊಡ್ಡದಕ್ಕೊಂದು ರೋಟೋವೇಟರ್ ಇದೆ, ಅದಕ್ಕೊಂದು ರೋಟರ್ ಇದೆ. ಅದಕ್ಕೆ ಇನ್ನೊಂದು ಎಡಮಟ್ಟೆ ಕಟ್ಟಿಸೋ ಒಂದು ಶೆಡರ್ ಒಂದು ತಗೊಂಡಿದ್ವಿ. ಅದು ಇನ್ನೂ ಸಬ್ಸಿಡಿ ಕ್ಲೈಮ್ ಆಗಿಲ್ಲ, ಆಗುತ್ತೆ ಈ ವರ್ಷ. RC ಅದು ಇದಾಗಿಲ್ಲ, ಇನ್ನೂ ಅಪ್ರೂವಲ್ ಆಗಿಲ್ಲ. ಅದು ಅಪ್ರೂವಲ್ ಆದ್ಮೇಲೆ ಅದನ್ನು ಈಗ ಅದೆಲ್ಲ ಹೋಗಿ ಆಧುನಿಕ ಈ ಜಗತ್ನಲ್ಲಿ ಬೇಗ ಬೇಗ ನಾವು ಕೆಲಸ ಮಾಡ್ಕೊಬೇಕು. ಇನ್ನ ಆ ಕೂಲಿ ಆಳುಗಳು ಸಿಗಲ್ಲ ಅಂದ್ರೆ ನೀವೊಂದು ಯಂತ್ರೋಪಕರಣಕ್ಕೆ ಬಳಸಲೇಬೇಕಾಗುತ್ತೆ, ಈಗ ವಿಧಿ ಇಲ್ಲ. ಆತ್ಮೀಯರೇ ನಮಸ್ಕಾರ. ಸೊ ಕೊನೆ ಒಂದು ವಿಡಿಯೋ ನೀವು ಸೋಲಾರ್ ರಿಲೇಟೆಡ್ ನೋಡಿರ್ತೀರಾ. ಸಚಿನ್ ಅವರು ಸ್ನೇಹಿತರು, ಬೊಮ್ಮಲಾಪುರ ಗ್ರಾಮ, ತಿಪ್ಟೂರು ತಾಲೂಕು. ಸರ್ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಬ್ಸಿಡಿ ರಿಲೇಟೆಡ್ ಅಂದ್ರೆ ಈಗ ಯಾವ್ಯಾವ ಒಂದು ಯಂತ್ರೋಪಕರಣಗಳ ಒಂದು ಸಬ್ಸಿಡಿಯನ್ನ ತೆಗೆದುಕೊಂಡಿದ್ದಾರೆ, ಸೊ ಅದನ್ನ ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಇವತ್ತು ಸಚಿನ್ ಅವರು ತಿಳಿಸ್ಕೊಡ್ತಾರೆ. ಸಮಗ್ರವಾಗಿ ಸಾಕಷ್ಟು ಒಂದು ಉಪಕರಣಗಳನ್ನ ತೋಟಗಾರಿಕಾ ಒಂದು ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರ ಒಂದು ಉಪಕರಣಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಹೇಳಿ, ಏನೇನು ಉಪಕರಣಗಳನ್ನು ತಗೊಂಡಿದ್ದೀರಾ, ಯಾವ್ಯಾವ ರೀತಿ? ಸರ್ ನಮಸ್ತೆ. ನಮ್ದು ಬೊಮ್ಮಲಾಪುರ ಗ್ರಾಮ, ತುಮಕೂರು ಜಿಲ್ಲೆ, ತಿಪ್ಟೂರು ತಾಲೂಕು. ನಾವು ಕೃಷಿ ಇಲಾಖೆಯಿಂದನೂ ತಗೊಂಡಿದೀವಿ, ತೋಟಗಾರಿಕೆ ಇಲಾಖೆಯಿಂದನೂ ತಗೊಂಡಿದೀವಿ ಸಬ್ಸಿಡಿ. ಫಸ್ಟ್ ಆಫ್ ಆಲ್ ನಾವ್ ಇವಾಗ ರೀಸೆಂಟ್ ಆಗಿ ತಗೊಂಡಿದ್ದು 27 ಕುಬಾಟಾ ಟ್ರ್ಯಾಕ್ಟರ್. ಇದು ಇದ್ರ ಜೊತೆಗೆ ರೋಟೋವೇಟರ್ ಇದೆ. ಈಗ ಸಬ್ಸಿಡಿ ಬಂದ್ಬಿಟ್ಟು ಇದು ಹೋದ 25 ಡಿಸೆಂಬರ್ ಅಲ್ಲಿ ಕ್ಲೈಮ್ ಮಾಡ್ಕೊಂಡಿದ್ದು. ಒಂದು 5,55,000 ಆಗುತ್ತೆ. ಟೋಟಲ್ ಆಗಿ 660 ಆಗುತ್ತೆ. ಅದರಲ್ಲಿ 75 ಹೋದ್ರೆ ಟೋಟಲ್ ಆಗಿ 75 ಕೊಡ್ತಾನೆ. ಅದರಲ್ಲೂ ನಮ್ದು ಇನ್ಶೂರೆನ್ಸ್ ಮತ್ತೆ ಇದೆಲ್ಲ RC ಎಲ್ಲ ನಾವೇ ಮಾಡಿಸ್ಕೋಬೇಕು. ಅದೆಲ್ಲ ಬಿಟ್ರೆ ಇನ್ನ 5,55ಕ್ಕೆ ಇವರು ಗಾಡಿ ಪೂರ್ತಿ RC ಎಲ್ಲ ಕ್ಲೈಮ್ ಆಗೋದು. 5,50ಕ್ಕೆ ಕ್ಲೋಸ್ ಆಗುತ್ತೆ. ಇದು ಯಾವ್ದು ಕೃಷಿ ಇಲಾಖೆದ? ಕೃಷಿ ಇಲಾಖೆದು ಸರ್. ರೋಟೋವೇಟರ್ ಮತ್ತೆ ಟ್ರಾಕ್ಟರ್ ಸೇರಿ? ಸರ್ ಇಲ್ಲ, ಟ್ರಾಕ್ಟರ್ ಮಾತ್ರ 5,53 ವರ್ಷ ಇದ್ರೆ ನಾವು ನಮ್ದು ಫಾರ್ಮರ್ ಶೇರ್ ಕಟ್ಟಿರೋದು. ಇದಿದ್ದು ಅದು ಸಪರೇಟ್, ರೋಟೋವೇಟರ್ ಸಪರೇಟ್. ಅದೊಂದು 85 ಚಿದ್ರೆ ಆಗುತ್ತೆ. ಅದೊಂದು 85 ಚಿದ್ರೆ ಕಟ್ಟಿದ್ರೆ ಅದು ಕ್ಲೈಮ್ ಮಾಡ್ಕೊಂಡಿದ್ದೀವಿ. ಅದನ್ನು ಇದು ಅಂದ್ರೆ ಟ್ರಾಕ್ಟರ್ ಇದು ಕೃಷಿ ಇಲಾಖೆ. ಅದು ಕೃಷಿ ಇಲಾಖೆನೆ. ಅದು ಕೃಷಿ ಇಲಾಖೆ, ಇದು ಕೃಷಿ ಇಲಾಖೆ. ಒಂದೇ ಇಯರ್ ಅಲ್ಲಿ ಅಂದ್ರೆ ಇದು 24 ಅಲ್ಲಿ ಆಯ್ತು, ಇದು 25 ಆಗಿದೆ ಹೋದ ವರ್ಷ. ದಾಖಲಾತಿಗಳು ಏನೇನ್ ಸರ್? ನಾರ್ಮಲ್ ಆಗಿ ನಿಮ್ದು ಆಧಾರ್ ಕಾರ್ಡು, ಪಾಣಿ, ಬ್ಯಾಂಕ್ ಪಾಸ್ಬುಕ್, ಇನ್ನು ಅಫಿಡೇವಿಟ್, ನಾರ್ಮಲ್ ಆಗಿ ಒಂದು ಫೋಟೋ ಸ್ಟಾಂಪ್ ಸೈಜ್, ಅದು ಬಿಟ್ರೆ ಒಂದು ಅರ್ಜಿ, ಅಷ್ಟು ಕೊಟ್ರೆ ಸಾಕು. ಅಂದ್ರೆ ಈಗ ತಗೊಳದ್ಕಿಂತ ಮುಂಚೆ ಕೊಡ್ಬೇಕು, ಅವಾಗ ಸಹಾಯಧನ ಫಸ್ಟ್ ನೀವು ಹಾಕಿರ್ಬೇಕು. ಸೀನಿಯಾರಿಟಿನಲ್ಲಿ ಬರುತ್ತೆ. ನಿಮ್ಗೆ ಸೀನಿಯಾರಿಟಿ ಇದ್ರೆ ನಿಮ್ಗೆ ಬರುತ್ತೆ. ಅದ್ರಲ್ಲಿ ನಿಮ್ದು ಏನಾರ ನಿಮ್ದು ಲೇಡೀಸ್ ಆಗಿದ್ರೆ, ಮಹಿಳೆ ಆಗಿದ್ರೆ ಅದ್ರಲ್ಲೂ ಫಸ್ಟ್ ನಿಮಗೆ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ. ಸೇಮ್ ಅದೇ ಪರ್ಸೆಂಟೇಜ್ ಅಷ್ಟೇ. ಇದು ನಮ್ಮ ತಾಯಿಯವರ ಹೆಸರಲ್ಲಿ ತಗೊಂಡಿರೋದು. ಅಂದ್ರೆ ನಾವೇ ಬಳಸೋದು ಎಲ್ಲ. ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು, ಅವ್ರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕಿದ್ದು. ಹಾಗಾಗಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ. ಅಂದ್ರೆ ತಾಲೂಕುವಾರು ನಿಮ್ಗೆ ಇಷ್ಟು ಅಂತ ಇರುತ್ತೆ. ಮಹಿಳೆಯರಿಗೆ ಇಷ್ಟು ಕೊಡ್ಬೇಕು, ಪುರುಷರಿಗೆ ಇಷ್ಟು ಕೊಡ್ಬೇಕು. ಅದ್ರ ಕ್ಯಾಟಗರಿ ಮಾಡ್ತಾರೆ. ST, SC, OBC ಅದೆಲ್ಲ ಕ್ಯಾಟಗರಿ ಬಂದು ಅದ್ರಲ್ಲಿ ಮತ್ತೆ ಲೇಡೀಸ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅವರು. ಒಟ್ಟಲ್ಲಿ ತಗೊಳೋದಕ್ಕಿಂತ ಮುಂಚೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಬಿಟ್ಟಿರ್ಬೇಕು. ತಗೊಂಡ್ಮೇಲೆ ಸಬ್ಸಿಡಿ ಸಿಗೋದ್ ಡೌಟಾ? ತಗೊಂಡ್ಮೇಲೆ ಸಿಗಲ್ಲ. ಇನ್ನ ಅವ್ರ ಹೆಸರಿಗೆ ಮುಗೀತು, ಒಂದ್ಸರಿ ಕೊಟ್ಮೇಲೆ ಮುಗೀತು. ಕೇಳಿದ್ದು ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಸಬ್ಸಿಡಿಗೆ ಅಪ್ಲೈ ಮಾಡಬಹುದು. ಗಾಡಿ ತಗೊಂಡ್ಮೇಲೆ ಮಾಡ್ಕೊಳಕ್ಕಾಗಲ್ಲ. ಮತ್ತು ನೀವು ಹೊಸದಾಗಿರ್ಬೇಕು. ನಿಮ್ಗೆ ಅಪ್ಲಿಕೇಶನ್ ಹಾಕಿ ಆಮೇಲೆ ಅವು ಕೊಟ್ಟು ನಿಮ್ಗೆ ಅವರು RC ಎಲ್ಲ ಆಗ್ಬೇಕು ಅಂದ್ರೆ ಫಸ್ಟ್ ಅಪ್ಲಿಕೇಶನ್ ಹಾಕಿ ಆಮೇಲೆ ನಿಮ್ಗೆ ಗಾಡಿ ರೈತರ ಮತ್ತಿಗೆ ಕಟ್ಟಿದ್ಮೇಲೆ ನಿಮ್ಗೆ ಗಾಡಿ ಕೊಡೋದು. ಬೇರೆ ಯಾವ್ಯಾವ ಉಪಕರಣಗಳು ತಗೊಂಡಿದ್ದಾರೆ ಸರ್? ಸರ್ ನಮ್ಮ ಹತ್ರ ಇದಕ್ಕೆ ಚಿಕ್ಕ ರೋಟರ್ ಇದೆ, ಅದಕ್ಕೆ ಆಮೇಲೆ ಒಂದು
ನೇಗ್ಲಿದೆ ಚಿಕ್ಕದಕ್ಕೆ, 5 ನೇಗ್ಲಿದೆ. ಅದು ಬಿಟ್ರೆ ದೊಡ್ಡದೊಂದು ಇದಿದೆ, ಲೆವೆಲರ್ ಇದೆ, ಅದು ದೊಡ್ಡ ಟ್ರಾಕ್ಟರ್ ಬಳಸ್ತೀವಿ. ನಮ್ದು ಇನ್ನೊಂದು ದೊಡ್ಡ ಟ್ರಾಕ್ಟರ್ ಇದೆ, ಇನ್ನೊಂದು ಕಲ್ಟಿವೇಟರ್ ಇದೆ. ಅದು ಬಿಟ್ರೆ 5 ನೇಗ್ಲಿದೆ ಅಷ್ಟೇ, ಅದು ದೊಡ್ಡದು. ಇನ್ನ ದೊಡ್ಡದಕ್ಕೊಂದು ರೋಟೋವೇಟರ್ ಇದೆ, ಅದಕ್ಕೊಂದು ರೋಟರ್ ಇದೆ. ಅದಕ್ಕೆ ಇನ್ನೊಂದು ಎಡಮಟ್ಟೆ ಕಟ್ಟಿಸೋದೊಂದು ಶೆಡರ್ ಅಂತ ತಗೊಂಡಿದೀವಿ. ಅದಿನ್ನೂ ಸಬ್ಸಿಡಿ ಕ್ಲೈಮ್ ಆಗಿಲ್ಲ, ಆಗುತ್ತೆ ಈ ವರ್ಷ. RC ಅದು ಇದಾಗಿಲ್ಲ, ಇನ್ನೂ ಅಪ್ರೂವಲ್ ಆಗಿಲ್ಲ. ಅದು ಅಪ್ರೂವಲ್ ಆದ್ಮೇಲೆ ಅದನ್ನು ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದೀವಿ. ಪೂರ್ತಿ ಹಣ ಕಟ್ಟಿ ಅವ್ರಿಗೆ ಏಜೆನ್ಸಿ ಅವ್ರಿಗೆ ಕಟ್ಟಿ ತಗೊಂಡಿದೀವಿ. ಈಗ ಅದು ಬಂದ್ಮೇಲೆ ಈ ವರ್ಷ ಇದು ಅಪ್ರೂವಲ್ ಆದ್ಮೇಲೆ ತಗೊಬೇಕು ಇದನ್ನ ಸಬ್ಸಿಡಿನ. ಅದಾದ್ಮೇಲೆ ಈಗ ಟಿಲ್ಲರ್ ಸಬ್ಸಿಡಿ. ಸರ್ ಅದು ಟಿಲ್ಲರ್ ಸಬ್ಸಿಡಿ ಆಗಿದೆ ಇವಾಗ ಈ ವರ್ಷ. ಅದೊಂದು ಅಪ್ರೂವ್ಡ್ ಆಗಿ ಈಗ ಪೇಮೆಂಟ್ ಆಗೋಗಿದೆ. ಅದೊಂದು ಫೋಟೋ ಆಗ್ಬೇಕು ಇವಾಗ. ಅದು ಆಮೇಲೆ ಬ್ರಷ್ ಕಟರ್ ಇದೆ ನಮ್ಮ ಹತ್ರ, ಈ ಕಳೆ ಹೊಡೆಯೋ ಮಿಷಿನ್ ಅಡಿಕೆನಲ್ಲಿ ಒಳಗಡೆ ಮನೆ ಹತ್ರ ಲ್ಯಾನ್ಗಿ ನೋಡ್ಕೊಳಕ್ಕೆ. ಅದ್ರ ಬಿಟ್ರೆ ಡಿಗ್ಗರ್ ಇದೆ, ಅಡಿಕೆ ಗಿಡ ಮತ್ತೆ ಇದು ಕಂಬ ನೆಡೋದು. ಅಡಿಕೆ ಗಿಡನೂ ಹಾಕೊಬಹುದು, ನಿಮಗೆ ಕಲ್ಕಂಬನೂ ನೆಡ್ಬೋದು. ಅದ್ ಬಿಟ್ರೆ ಡೀಸೆಲ್ ಇಂಜಿನ್ ಪಂಪ್ ಇದೆ, ಮೋಟ್ರು, ಇದು ಹೊಂಡದಿಂದ ಹೊಡೆಯೋದು. ಅದು ನಮ್ ಇದು ಕೃಷಿ ಭಾಗ್ಯದಲ್ಲಿ ಕೊಟ್ಟಿರೋದು, ಅದನ್ನು ಸಬ್ಸಿಡೈಸ್ ಎಲ್ಲ ತಗೊಂಡಿರೋದು. ಇಷ್ಟ ಐಟಮ್ ಇದೆ ನಮ್ಮ ಹತ್ರ. ಜೇನು ಸಾಕಾಣಿಕೆ ಅದು ತೋಟಗಾರಿಕೆ ಇಲಾಖೆಲ್ಲ? ಹಾ ಸರ್, ಜೇನು ಸಾಕಾಣಿಕೆ ಬಂದ್ಬಿಟ್ಟು ತೋಟಗಾರಿಕೆ ಇಲಾಖೆ. ಅದು ಯಾವ ಸಬ್ಸಿಡಿ ಅಂಡರ್, ಎಷ್ಟು ಬಾಕ್ಸ್ ಸರ್? ಅದು ಬಂದ್ಬಿಟ್ಟು 4,000 4,500 ಆಗುತ್ತೆ. ಫಸ್ಟ್ ನಾವು ಅದನ್ನೆಲ್ಲ ಕಂಪ್ನಿಗೆ ಪೇ ಮಾಡ್ಬೇಕು. ಅದು ಮಾಮೂಲಿ ಇದೇ ತರ ಅರ್ಜಿ ಹಾಕ್ಬೇಕು. ಎಷ್ಟು ಬಾಕ್ಸ್ ಸಿಗುತ್ತೆ ಸರ್? ಒಬ್ರು ರೈತರಿಗೆ 5 ಮಿನಿಮಮ್ ಕೊಡ್ತಾರೆ. 4,500 ಬಾಕ್ಸ್ ಸಿಗುತ್ತೆ. ಎಕರೆ ವಾರು ನಿಮಗೆ ಎಷ್ಟು ನಿಮಗೆ ನೀವು ತಗೊಂಡಿದ್ದು ಎಷ್ಟು ಎಕರೆಗೆ ಎಷ್ಟಿದು? ಸರ್ ನಾವು ಒಂದು 2.5 ಎಕರೆ ತಗೊಂಡಿದ್ವಿ. ಎಷ್ಟು ಬಾಕ್ಸ್? ಹಂಗಲ್ಲಿ ಅಲ್ಲಿಗೆ 8 ಬಾಕ್ಸ್ ತಗೊಂಡಿದ್ವಿ ಸರ್. 8 ಬಾಕ್ಸ್ ದುಡ್ಡು ಕಟ್ಟಿದ್ದು ಸರ್ 4,500 ಒಂದು ಬಾಕ್ಸಿಗೆ. ವಾಪಸ್ ತಿರ್ಗಾ 1,125 ರೂಪಾಯಿ ನಮಗೆ ಕಟ್ಟಾಗಿ ನಮ್ದು ರೈತರ ವಂತಿಗೆ 3,375 ರೂಪಾಯಿ ವಾಪಸ್ ಬರುತ್ತೆ ಅಕೌಂಟ್ಗೆ. ಇದೆಲ್ಲ ಸಬ್ಸಿಡಿ ಹೋಗ್ಬಿಡುತ್ತೆ. ನಮ್ದು ರೈತರ ವಂತಿಗೆ ಎಲ್ಲ ಹೋಗಿ 3,375 ಮಾತ್ರ ಉಳಿಯುತ್ತೆ. ಅಂದ್ರೆ ನೀವು ಫಸ್ಟ್ ಅವ್ರಿಗೆ ಪೇ ಮಾಡಿರ್ಬೇಕು ಇಂಥ ಕಂಪ್ನಿಯಿಂದ. ನೀವು ಎಷ್ಟು ಕಟ್ಟಿದ್ರೆ ನಿಮ್ಗೆ ಎಷ್ಟು ವಾಪಸ್ ಬಂತು? ಸರ್ 4,500ದಲ್ಲಿ 3,375 ವಾಪಸ್ ಬಂತು. ಇನ್ನ 1,125 ಅವರ ಗೌರ್ಮೆಂಟ್ ಇದಕ್ಕೆ ಹೋಗಿದೆ, ಅವರು ವೆಂಡರ್ ಇರ್ತಾರಲ್ಲ ಅವ್ರಿಗೆ ಹೋಗಿದೆ. ಓಕೆ, ಅಂದ್ರೆ ಬಾಕ್ಸಿಗೆ ಏನಿದೆ ಆ ಒಂದು ಬಾಕ್ಸಿಗೆ 1,000 ಚಿಲ್ಲರೆ ಬಿದ್ದಂಗ ಆಯ್ತು. ಅಲ್ಲೇ ರೆಡಿ ಇರುತ್ತೆ, ಅವರೇ ಎಲ್ಲ ಹುಳ ಗಿಡ ಎಲ್ಲ ರೆಡಿ ಮಾಡಿ ಅವರೇ ಕೊಡ್ತಾರೆ. ಒಂದು 3 days ಟೈಮ್ ತಗೊಂಡು ಹುಳ ಇಲ್ಲ ಆಗ್ಬೇಕಲ್ಲ ಅದ್ರೊಳಗಡೆ, ಸಂತಾನೋತ್ಪತ್ತಿ ಆದ್ಮೇಲೆ ನಮಗೆ ಕೊಡೋದು ಗಾಡಿ. ಬಾಕ್ಸ್ ಅಲ್ಲಿ ಫಿಕ್ಸ್ ನೈಟ್ ಟೈಮಲ್ಲಿ ಅವರು ಡಿಸ್ಪ್ಯಾಚ್ ಮಾಡ್ಬಿಡ್ತಾರೆ ಕಡೆಗೆ. ಈಗ ನೀವು ಇಷ್ಟು ಸಬ್ಸಿಡೈಸ್ಡ್ ಮೆಷಿನರೀಸ್ ಗಳು, ಎಕ್ವಿಪ್ಮೆಂಟ್, ಇಂಪ್ಲಿಮೆಂಟ್ಸ್ ಗಳನ್ನ ತಗೊಂಡಿದಿರಲ್ಲ, ಯಾವ್ಯಾವ ಇಲಾಖೆ? ಇದನ್ನ ಹೇಳಿದ್ರೆ ಕೃಷಿ ಇಲಾಖೆ. ಸರ್ ಇದು ಕೃಷಿ ಇಲಾಖೆನೆ. ರೋಟೋವೇಟರ್ ಬಂದ್ಬಿಟ್ಟು ಕೃಷಿ ಇಲಾಖೆನೆ. ಇದು ಕೃಷಿ ಇಲಾಖೆನೆ. ರೋಟರಿ ಟಿಲ್ಲರ್ ಬಂದ್ಬಿಟ್ಟು ಅದು ಕೃಷಿ ಇಲಾಖೆನೆ. 5 ನೇಗ್ಲು ಬಂದ್ಬಿಟ್ಟು ಕೃಷಿ ಇಲಾಖೆನೆ. ಚಿಕ್ಕದ್ ನೇಗ್ಲು ಬಂದ್ಬಿಟ್ಟು ಕೃಷಿ ಇಲಾಖೆನೆ. ಇದೊಂದು ಮಾತ್ರ ಕಲ್ಟಿವೇಟರ್ ಮಾತ್ರ ನಾವು ಓನ್ ಪರ್ಚೇಸ್ ಮಾಡಿದ್ದು. ಆ ಡಿಗ್ಗರ್ ಬಂದ್ಬಿಟ್ಟು ತೋಟಗಾರಿಕೆ ಇಲಾಖೆ. ಬ್ರಷ್ ಕಟರ್ ಬಂದ್ಬಿಟ್ಟು ತೋಟಗಾರಿಕೆ ಇಲಾಖೆ ತಗೊಂಡಿದ್ದು. ಅದು ಡೀಸೆಲ್ ಇಂಜಿನ್ ಬಂದ್ಬಿಟ್ಟು ನಮಗೆ ಕೃಷಿ ಭಾಗದಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ಜೇನ್ ಬಾಕ್ಸ್ ತೋಟಗಾರಿಕೆ ಇಲಾಖೆ. ಶೆಡರ್ ಮತ್ತೆ ಇದು ರೋಟೋವೇಟರ್ ಅದು ಕೃಷಿ ಇಲಾಖೆನೆ. ಕೃಷಿ ಇಲಾಖೆ ಮ್ಯಾಕ್ಸಿಮಮ್ ಕೃಷಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆಯಲ್ಲೂ ಕೊಟ್ಟಿದ್ದಾರೆ. ಕೆಲವೊಂದು ಕೃಷಿ ಇಲಾಖೆಯಲ್ಲಿ ಇರುತ್ತೆ, ಕೆಲವೊಂದು ಐಟಮ್ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತೆ ಸಬ್ಸಿಡಿನಲ್ಲಿ. ಈಗ ಸಾಕಷ್ಟು ಯಂತ್ರೋಪಕರಣಗಳನ್ನ ಮತ್ತೆ ಈಗ ಅದಕ್ಕೆ ಬೇಕಾಗಿರೋ ಇಂಪ್ಲಿಮೆಂಟ್ಸ್ ಗಳನ್ನೆಲ್ಲ ನೀವು ಸಬ್ಸಿಡೈಸ್ಡ್ ಅಲ್ಲಿ ತಗೊಂಡಿದ್ದೀರಾ ಮತ್ತೆ ಬಳಸ್ತಾ ಇದ್ದೀರಾ. ಸೊ ಈಗ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ರೈತರುಗಳಿಗೆ? ಸರ್ ಈಗ ಮೊದ್ಲೆಲ್ಲ ಅಂದ್ರೆ ನಾವೆಲ್ಲ ಎತ್ತಲ್ಲಿ ಹೊಡಿತಾ ಇದ್ರು ಕೇನ. ಈಗ ಅದೆಲ್ಲ ಹೋಗಿ ಆಧುನಿಕ ಈ ಜಗತ್ನಲ್ಲಿ ಬೇಗ ನಾವು ಕೆಲಸ ಮಾಡ್ಕೊಬೇಕು. ಇನ್ನ ಆ ಕೂಲಿ ಆಳುಗಳು ಸಿಗಲ್ಲ ಅಂದ್ರೆ ನೀವೊಂದು ಯಂತ್ರೋಪಕರಣಕ್ಕೆ ಬಳಸಲೇಬೇಕಾಗುತ್ತೆ. ಈಗ ವಿಧಿ ಇಲ್ಲ. ಮೊದ್ಲಂಗೆ ಯಾರು ಎತ್ತಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಈಗ ಎಷ್ಟೋ ರೈತರು ಮಾಡ್ತಾ ಇದಾರೆ. ಆದ್ರೆ ಈಗ ಫಾಸ್ಟ್ ಆಗಿ ಕೆಲಸ ನಡಿಬೇಕು ಅಂದ್ರೆ ಯಂತ್ರೋಪಕರಣ ಅವಶ್ಯಕತೆಗಳು ಜಾಸ್ತಿ ಇದೆ. ಹಾಗಾಗಿ ಎಲ್ಲಾ ಯಂತ್ರೋಪಕರಣಗಳು ಮೊರೆ ಹೋಗ್ತಾ ಇದಾರೆ. ಈಗ ರಾಗಿ ಕೊಯ್ಯೋದು ಮೊದ್ಲೆಲ್ಲ ಕೈಲಿ ಕೊಯ್ದು ಭತ್ತ ಬಡಿತಾ ಇದ್ರು. ಇಲ್ಲ ಮಿಷನರೀಸ್ ಬಂದಿದೆ. ಇದು ಟ್ರ್ಯಾಕ್ಟರ್ ಅಷ್ಟೇನೆ. ಮೊದ್ಲೆಲ್ಲ ಅಡಿಕೆ ಅಷ್ಟೊಂದೇನು ಬಳಸ್ತಿರ್ಲಿಲ್ಲ. ಎಲ್ಲ ಚಿಕ್ಕದಾಗಿ ಜಾಗ ಇರೋರು, ಕಡಿಮೆ ಜಾಗ ಇರೋರೆಲ್ಲ ಜಾಸ್ತಿ ಪ್ಲಾಂಟೇಶನ್ ಮಾಡ್ತಾ ಇರೋದ್ರಿಂದ ಚಿಕ್ಕ ಟ್ರ್ಯಾಕ್ಟರ್, ಚಿಕ್ಕ ರೋಟ್ರು ಅದ್ರಲ್ಲಿ ಬಳಸ್ತಾರೆ. ಇನ್ನ ಮಾಮೂಲಿ ಈಗ ಕಳೆ ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಬಹಳ ಟೈಮು ಉಕ್ಕೆ ಹೊಡೆದು ಮಾಡ್ತಾ ಇದ್ರು. ಇವಾಗೆಲ್ಲ ರೋಟೋವೇಟರ್ ಬಂದಿದೆ. ಎಲ್ಲ ರೋಟೋವೇಟರ್ ಒಂದ್ಸರಿ ಹೊಡೆದ್ರೆ ಕ್ಲೀನ್ ಆಗ್ತದೆ. ಈಗ ಮೊದ್ಲೆಲ್ಲ ಎಡಮಟ ಎಡದು ಕಡಿತಾ ಇದ್ರು. ಅದ್ರ ಬದಲು ಈಗ ಶೆಡರ್ ಬಂದಿದೆ. ಶೆಡರು ನಾವೆಲ್ಲ ಬಾಡಿಗೆ ಕೊಡ್ತಾ ಇದೀವಿ. ಪರ್ ಅವರ್ 1,000 ರೂಪಾಯಿ. ಹೊರಗಡೆ ಹೋದ್ರೆ ಜಾಸ್ತಿ ಮಾಡ್ತೀವಿ. ಇಲ್ಲ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ನ ಕಳಿಸ್ತೀವಿ. ಇಲ್ಲಾಂದ್ರೆ ಮಿಷಿನ್ನೇ ಬಾಡಿಗೆ ಕೊಡಿದ್ರೆ ಡೈಲಿ 3,000 ಬಾಡಿಗೆ ಕೊಟ್ಬಿಡ್ತೀವಿ.
ಆಲ್ಮೋಸ್ಟ್ ಈಗ ನೀವು ನಮ್ ತೋಟಕ್ಕೆ ಅಲ್ದಲ್ಲೇನೇನು ಕೂಡ ನೀವು ಹೊರಗಡೆ ಇದ್ರನು ದುಡಿಮೆಗೆ ದುಡಿಮೆ ಬಾಡಿಗೆಗೆ ಈಗ ತಗೊಂಡ್ಮೇಲೆ ಬಂಡವಾಳ ಹಾಕಿದ್ಮೇಲೆ ಬೇಕೇ ಬೇಕಲ್ಲ ಸರ್ ನಮ್ಗೆ. ಖಂಡಿತ. ಈಗ ತಗೊಂಡ್ ಇಕ್ಕೊಂಡ್ರೆ ಲಾಸ್ ಅಲ್ಲ, ಅದ್ರ ಬದಲು ಅದು ಒಂದು ಇದಲ್ಲ, ಇನ್ಕಮ್ ಇದ್ದಂಗೆ ಓಕೆ. ಅದರಿಂದ ನೋಡಿ. ಸೊ ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಸೊ ಒಂದೊಂದಕ್ಕೆ ಎಷ್ಟೆಷ್ಟು ಅಂದ್ರೆ ನೀವ್ ಎಷ್ಟು ಪೇ ಮಾಡಿದ್ರಿ, ಸೊ ಗವರ್ಮೆಂಟ್ ಇಂದ ಎಷ್ಟು ಸಬ್ಸಿಡಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ಇದು 660 ಆಗುತ್ತೆ. ನಾವೇ ಪರ್ಚೇಸ್ ಮಾಡಿದ್ವಿ 660ರಿಂದ 680. ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕೊಂಡ್ರೆ ನಿಮಗೆ ಬೇಗ ಮೇಲೆ ಹೋಗುತ್ತೆ ಇನ್ನೂ ಎಕ್ಸ್ಟ್ರಾ. ಇದು ಎಕ್ಸಾಕ್ಟ್ ಪ್ರೈಸ್ 660 ಬಿಡುತ್ತೆ. ಅದ್ರಲ್ಲಿ ಒಂದು 75 ಲೆಸ್ ಮಾಡಿ 75,000 ರೂಪಾಯಿ ಸಬ್ಸಿಡಿ 553. ಅದಕ್ಕೆ ಇನ್ನು ಎಕ್ಸ್ಟ್ರಾ ನೀವು ಇನ್ಶೂರೆನ್ಸ್ ಇದು ಅಲ್ಲ. ಈಗ ನಾನ್ ಕೇಳಿದೇನಂದ್ರೆ ಕನ್ಫ್ಯೂಷನ್ ಏನಿಲ್ಲ, ಜನಗಳಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾವ್ದು ಇರುತ್ತೆ ಅಂದ್ರೆ ಜಸ್ಟ್ ಗವರ್ಮೆಂಟ್ ಇಂದ ಯಾವ ವಸ್ತುಗೆ ಎಷ್ಟು ಸಬ್ಸಿಡಿ ಬಂತು ಅಂತ. ಇದಕ್ಕೆ 553 ಸರ್. ಇದು ನಾವು ಫಾರ್ಮರ್ ಶೇರ್ ಕಟ್ಟಿದ್ದು 553. ಇನ್ನು ಅದ್ ಬಿಟ್ರೆ ಏನ್ ಖರ್ಚು ಬರಲ್ಲ. 75,000 ರೂಪಾಯಿ ರೈತ ಪ್ಲಸ್ ಅದಕ್ಕೆ 75 ಆಡ್ ಮಾಡ್ಕೊಂಡ್ರೆ. ರೋಟ್ರಿಗೆ ಎಷ್ಟು ಕೊಟ್ಟಿದ್ದಾರೆ? ರೋಟ್ರಿ ಬಂದ್ಬಿಟ್ಟು ಒಂದು ಚಿಲ್ಲರೆ ಆಗುತ್ತೆ. ಅದಕ್ಕೊಂದು 85,000. 85,000 ರೂಪಾಯಿ. 85,000 ಫಾರ್ಮರ್ ಶೇರ್ ಇದ್ ಮಾಡಿದ್ರೆ ಅದೊಂದು. ಇದು ಟಿಲ್ಲರ್ ಬಂದ್ಬಿಟ್ಟು ಒಂದು 35,000-40,000 ಆಗುತ್ತೆ. ಇದು 27,000ಕ್ಕೆಲ್ಲ ನಮಗೆ ಸಬ್ಸಿಡಿ ಕ್ಲೈಮ್ ಆಗುತ್ತೆ. 27,000 ರೂಪಾಯಿ ಕ್ಲೈಮ್ ಆಗುತ್ತೆ. ಇದು 27,000 ಅಂದ್ರೆ ಗವರ್ಮೆಂಟ್ ನಾವು ಫಾರ್ಮರ್ ಶೇರ್ ಕಟ್ಟಬೇಕಾಗಿರೋದು. ಇನ್ನು 13,000 ಅಲ್ಲಿ ಕಂಪ್ನಿ ಗವರ್ಮೆಂಟ್ 13,000 ಕೊಟ್ಟೈತೆ, ನೀವು ನಾವು 27,000 ಟೋಟಲ್ 40,000 ಅಷ್ಟು. ಅದು ಲೆವೆಲರ್ ಬಂದ್ಬಿಟ್ಟು ಒಂದು 25,000. ಅದು ಒಂದು 5,000 ಅಷ್ಟೇ ಸಬ್ಸಿಡಿ, ಜಾಸ್ತಿ ಬರಲ್ಲ. ಸಬ್ಸಿಡಿ ಕೊಟ್ಟೆ. ಅದು ನೇಗ್ಲು ಬಂದ್ಬಿಟ್ಟು ಅದೊಂದು 30,000 ರೂಪಾಯಿ, ಅದೊಂದು 5,000 ರೂಪಾಯಿ ಸಬ್ಸಿಡಿ ಕ್ಲೈಮ್ ಆಗಿದೆ. ಅದು ಚಿಕ್ಕದು ಬಂದ್ಬಿಟ್ಟು ಅದೊಂದು 20,000-22,000 ಆಗುತ್ತೆ. ಅದೊಂದು 17,000 ಕಟ್ಟಿದ್ರೆ ಅದು ಇದಾಗುತ್ತೆ. ಈಗ ಕೆಲವೊಂದು ಕೊಡ್ತಾ ಇದಾರೆ, ಕೆಲವೊಂದು ಅದು ಆಲ್ಮೋಸ್ಟ್ 5,000 ಅಷ್ಟೇ ಸಿಗುತ್ತೆ. ಎಲ್ಲ 5,000. ಸರ್ ಡಿಗ್ಗರ್ ಬಂದ್ಬಿಟ್ಟು ಅದು 23-24 ಚಿದ್ರೆ ಆಗಿತ್ತು. ಅದಕ್ಕೊಂದು 5,000-6,000 ಬರುತ್ತೆ. 5,000. ಬ್ರಷ್ ಕಟ್ರ್ ಸರ್ ಅದೊಂದು 35,000 ರೂಪಾಯಿ. ಇದು ಅದಕ್ಕೊಂದು 8,000. 27,000 ಕಟ್ಟಿದ್ದೆ. ಒಂದು 8,000 ಅವ್ರದ್ದು ಜೈನ್ ಬಾಕ್ಸ್ ಇಂದ ಆಲ್ಮೋಸ್ಟ್ ಅಲ್ಲೂ ಜೈನ್ ಬಾಕ್ಸ್ ಇಂದ ಹೇಳಿದೀನಿ. ಇದು ರೋಟಾವೇಟರ್ ಬಂದ್ಬಿಟ್ಟು ಇವಾಗಿನ ಕಾಸ್ಟ್ ಜಾಸ್ತಿ ಇದೆ. ನಾನ್ ತಗೊಂಡಾಗ 73 ಒಂದು 15 ಟೋಟಲ್ ಕಾಸ್ಟ್ 73 ಕಟ್ಟಿದ್ದೆ. ಮಿಕ್ಕಿದ್ ಸಬ್ಸಿಡಿ. ಇನ್ನ ಶೆಡರ್ ಬಂದ್ಬಿಟ್ಟು ಒಂದು ಚಿಲ್ಲರೆ, ಅದೊಂದು 75 ನಾನು ಕಟ್ಟಿದೀನಿ. ಇನ್ನು RC ಬಂದಿಲ್ಲ. RC ಬಂದ್ರೆ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಟೋಟಲ್ ಆಗಿ 75 ಸ್ಟೇಬಲ್ ಆಗಿ ನಿಂತ್ಕೊಳುತ್ತೆ ಅಮೌಂಟ್. ಅಂದ್ರೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಒಂದು 30,000 ಈ ರೇಂಜ್ಗೆ ಸಬ್ಸಿಡಿ ಸಿಗುತ್ತೆ. ಕೆಲವೊಂದಕ್ಕೆ ಜಾಸ್ತಿ ಇದೆ, ಕೆಲವೊಂದಕ್ಕೆ ಕಮ್ಮಿ ಇದೆ. ಓಕೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ಯಂತ್ರೋಪಕರಣಗಳು ರಿಲೇಟೆಡ್ ಏನೇನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಸೊ ನೀವು ಕೂಡ ಏನಾದ್ರು ಸಬ್ಸಿಡಿ ರಿಲೇಟೆಡ್ ನಿಮ್ಗೆ ಏನಾದ್ರು ಯಂತ್ರೋಪಕರಣಗಳು ಬೇಕು ಅಂತಂದ್ರೆ ಕೃಷಿ ಇಲಾಖೆಯಲ್ಲೂ ಒಂದಿಷ್ಟು ಇವ್ರು ಹೇಳಿದ್ರು, ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಯಾವ್ಯಾವ್ದು ಸಿಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಇವರು ತಗೊಂಡಿರ್ತಕ್ಕಂಥ ಸಬ್ಸಿಡಿಯ ಒಂದು ರಿಲೇಟೆಡ್ ಅಲ್ಲಿ ಅವ್ರು ಹೇಳಿದ್ದು. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ತೋಟಗಾರಿಕಾ ಇಲಾಖೆ ಮತ್ತೆ ಕೃಷಿ ಇಲಾಖೆಯನ್ನ ನೀವು ಸಂಪರ್ಕ ಮಾಡಿ. ನನ್ನ ಒಂದು ಸಜೆಷನ್ ಇಷ್ಟೇನೆ, ನಿಮಗೆ ಉಪಯೋಗ ಮಾಡೋದಕ್ಕೆ ಅಥವಾ ನಿಮಗೆ ಏನಾದ್ರೂ ಬೇಕೇ ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಯಂತ್ರೋಪಕರಣಗಳನ್ನ ಬೈ ಮಾಡಿ, ಇಲ್ಲಾಂದ್ರೆ ಸಾಲದ ಸುಳಿಗೆ ಸಿಗಾಕೊಂಡು ಯಾವುದೇ ಕಾರಣಕ್ಕೂ ನಲುಗಬೇಡಿ ಅಂತ ನನ್ನ ಒಂದು ಸಜೆಷನ್ ಹೇಳ್ತಾ. ಸೊ ಯಂತ್ರೋಪಕರಣಗಳನ್ನ ಬಳಸಿ ಕೃಷಿಯನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಕ್ರಾಪ್ಗೆ ಅಫೆಕ್ಟ್ ಅಂತಾನೂ ಕೂಡ ಸಾಕಷ್ಟು ಒಂದು ಇದನ್ನ ನಾವು ಕೂಡ ನೋಡ್ತಾ ಇದೀವಿ. ಸೊ ಯಾವುದೇ ಒಂದು ಇದನ್ನಾದ್ರೂ ಕೂಡ ಮಿತವಾಗಿ ಬಳಸಿ ಅಂತ ಹೇಳ್ತಾ, ಹೆಚ್ಚಿನದಾಗಿ ಲಾಭವನ್ನು ಮಾಡಿ ಅಂತ ಹೇಳ್ತಾ, ಮತ್ತೊಬ್ಬರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಆಗ್ಲಿ. ಸಚಿನ್ ಅವರು ಕೂಡ ಸಾಕಷ್ಟು ಸೋಲಾರ್ ರಿಲೇಟೆಡ್, ಸಬ್ಸಿಡಿ ರಿಲೇಟೆಡ್ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಇದು ಕೂಡ ಸ್ಫೂರ್ತಿದಾಯಕವಾಗಿದೆ ಅಂತ ಭಾವಿಸ್ತಾ, ಅವರ ಒಂದು ಕೃಷಿ ಜರ್ನಿ ಚೆನ್ನಾಗಿರ್ಲಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಮಸ್ಕಾರ ಸರ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಮರಿದೆ. ನಮಸ್ಕಾರ.